ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ಬೇಕಾದ್ರೆ ಅದರದ್ದೇ ಒಂದೊಂದು ಮೌಂಟೇಶನ್ ಪಾಲಿಸಿ ಇದೆ. ಏನಪ್ಪ ಪಾಲಿಸಿ ಅಂದರೆ ಈಗಾಗಲೇ ನಿಮಗೆ ಎಲ್ಲರೂ ಕೂಡ ಗೊತ್ತಿದೆ. ಏನಪ್ಪ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ಬೇಕಾದ್ರೆ 1,000 ಸಬ್ಸ್ಕ್ರೈಬರ್ಸ್ ಅದ್ರ ಜೊತೆಗೆ 4,000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಆದರೆ ಬಟ್ ಇನ್ನು ಮುಂದೆ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ 4,000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆದರೂ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಲ್ಲ. ಯಾಕಪ್ಪ ಇರ್ಬೇಕಾರೆ ಅದ್ರ ಜೊತೆಗೆ ನೀವು ಆರೊಂದು ಪಾಲಿಸಿ ಕೂಡ ನೀವು ಕೂಡ ಕಂಪ್ಲೀಟ್ ಮಾಡಬೇಕು. ಅದೇನಪ್ಪ ಪಾಲಿಸಿ ಏನೋ ಜಸ್ಟ್ ನಿಮಗೆ ಆರ್ಟಿಕಲ್ ಕೂಡ ಹಾಕಿರ್ತೀನಿ, ನಾನು ಸ್ಕ್ರೀನ್ಶಾಟ್ ಹಾಕಿ ಇರ್ತೀನಿ, ನೋಡ್ಕೊಳ್ಬೋದು. ಪ್ರತಿಯೊಬ್ಬರು ಕೂಡ ಈ 6 ಪಾಲಿಸಿ ನೀವು ಏನು ಮಾಡಬೇಕು, ಎಲ್ಲ ಫಾಲೋ ಮಾಡಲೇಬೇಕು. ಈ 6 ಪಾಲಿಸಿ ನೀವು ಕಂಪ್ಲೀಟ್ ಮಾಡಲೇಬೇಕು. ಆವಾಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗುತ್ತೆ. 1,000 ಸಬ್ಸ್ಕ್ರೈಬರ್ಸ್ 4,000 ಪಬ್ಲಿಕ್ ವಾಚ್ ಅವರ್ಸ್ ಅದ್ರ ಜೊತೆ 10 ಮಿಲಿಯನ್ ವ್ಯೂಸ್ ಯೂಟ್ಯೂಬ್ ಶಾರ್ಟ್ಸ್ ಮಾಡೋರು ಪ್ರತಿಯೊಬ್ಬರು ನೀವು ಕೂಡ ಈ 1,000 ಸಬ್ಸ್ಕ್ರೈಬರ್ಸ್ 4,000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆದರೂ ಕೂಡ ಎಲ್ಲ ವೇಸ್ಟೇ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಲ್ಲ. 1,000 ಅಲ್ಲ 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೂ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಲ್ಲ. 4,000 ಪಬ್ಲಿಕ್ ವಾಚ್ ಅವರ್ಸ್ ಅಲ್ಲ 20,000 ಪಬ್ಲಿಕ್ ವಾಚರ್ಸ್ ಕಂಪ್ಲೀಟ್ ಆದ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಲ್ಲ. ಯಾಕಪ್ಪ ಈ 6 ಪಾಲಿಸಿ ನೀವೆಲ್ಲ ಕಂಪ್ಲೀಟ್ ಮಾಡಬೇಕು. ಈ 6 ಪಾಲಿಸಿ ನೀವು ಫಾಲೋ ಮಾಡಬೇಕು. ಅದು ಯಾವ ಪಾಲಿಸಿ ಅದು ಏನು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲೇ ಹೇಳ್ಬಿಡ್ತೀನಿ, ಎಲ್ಲ ನಮ್ಮ ನ್ಯೂ ಯೂಟ್ಯೂಬರ್ಸ್ ಎಲ್ಲರೂ ಹೇಳ್ತೀನಿ, ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಿಲ್ಲ ಪ್ರತಿಯೊಬ್ಬರಿಗೆ ಈ ಪಾಲಿಸಿ ನೀವು ಕಂಪಲ್ಸರಿ ಪ್ರತಿಯೊಬ್ಬರು ನೀವು ನೋಡಲೇಬೇಕು. ಪ್ರತಿಯೊಬ್ಬರು ಗೊತ್ತಿರಲೇಬೇಕು. ಯಾಕಂದರೆ ಈ ಪಾಲಿಸಿ ನಿಮ್ಗೆ ಗೊತ್ತಿರಲ್ಲ, ನಿಮಗೆ ಮೌಂಟೇಶನ್ ಅಪ್ಲೈ ಮಾಡೋ ಆಪ್ಷನ್ ಕೂಡ ಬರಲ್ಲ. ಅದು ಯಾವ ಒಂದು ಏನೇನು ಎಲ್ಲ ನಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇವೆ. ಇವತ್ತು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ ಮಾಡ್ತಾರೆ, ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಸಬ್ಸ್ಕ್ರೈಬ್ ಬಟನ್ ತೆಳಗಡೆ ಅದ್ರ ಮೇಲೆ ಕ್ಲಿಕ್ ಬಿಡಿ. ಅದ್ರ ಜೊತೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡಿದೆ. ಸ್ಟಾರ್ಟ್ ಬನ್ನಿ. ಮೊದಲೇ ಬಂದ್ಬಿಟ್ಟು ಎಲ್ಲ ನಮ್ಮ ನ್ಯೂ ಯೂಟ್ಯೂಬರ್ಸ್ ಎಲ್ಲರಿಗೆ ಯಾರು ಕೂಡ ಮಿಸ್ ಮಾಡಿದೆ ಇಂಪಾರ್ಟೆಂಟ್ ನೀವು ನೋಡಲೇಬೇಕು. ಈ ಒಂದು ಪಾಲಿಸಿ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಲೇಬೇಕು. ಯಾಕಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ 4,000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಲ್ಲ. ಯಾಕಪ್ಪ ಅದ್ರ ಜೊತೆ ಈ 6 ಪಾಲಿಸಿ ಇದೆ, ಯೂಟ್ಯೂಬ್ದು 6 ಹೊಸ ನ್ಯೂ ಪಾಲಿಸಿ ಇದೆ. ಆ ಪಾಲಿಸಿ ಬಗ್ಗೆ ನಾನು ನಿಮಗೆ ಒಂದೊಂದಾಗಿ ಹೇಳ್ತೀನಿ. ಪ್ರತಿಯೊಬ್ಬರು ಈ 6 ಪಾಲಿಸಿ ನೀವು ಫಾಲೋ ಮಾಡಲೇಬೇಕು. ಫಾಲೋ ಮಾಡಲಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಲಕ್ಷ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ವೇಸ್ಟು. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಲ್ಲ. ಅದು ಯಾವ ಪಾಲಿಸಿ ಹೇಳ್ತೀನಿ. ಈಗ ನಾನು ನಿಮಗೆ ಮೊದಲೇ ಮುಂಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕೂಡ ಹಾಕಿರ್ತೀನಿ. ಅದ್ರ ಜೊತೆಗೆ ನಾನು ನಿಮಗೆ ಪ್ರತಿಯೊಬ್ಬರು ಕೂಡ ಆ ಒಂದು ವೆಬ್ಸೈಟ್ ಲಿಂಕ್ ನಾನು ಇರ್ತಾರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲಾಂದರೆ ವೆಬ್ಸೈಟ್ ನೀವು ಸರ್ಚ್ ಮಾಡ್ಕೊಳ್ಳಿ. ಜಸ್ಟ್ ಇರೋಲ್ಲ ಈ ವೆಬ್ಸೈಟ್ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಏನಪ್ಪ ಪಾಲಿಸಿ ಅಂತ ಹೇಳ್ತಾನೆ ನೋಡ್ಕೊಬೋದು. ಇದು ನಾನು ನಿಮಗೆ ಹೇಳ್ತೇನೆ, ಈ ಯೂಟ್ಯೂಬ್ ವೆಬ್ಸೈಟ್ಲಿಂದನೇ ಇದೆ. ಇದು ವೆಬ್ಸೈಟ್ ಉಂಟು, ಯೂಟ್ಯೂಬ್ ಆರ್ಟಿಕಲ್ ಇದೆ, ಪ್ರತಿಯೊಬ್ಬರು ಕೂಡ ನೀವು ನೋಡ್ಕೊಳ್ಬೋದು. ಯೂಟ್ಯೂಬ್ ಪಾಲಿಸಿ ಇದೆ ನೋಡಿ, ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಪಾಲಿಸಿ ಅಂತ ಬಂದ್ಬಿಟ್ಟು ಅಂದರೆ ಎಲಿಜಿಬಿಲಿಟಿ ಅಂದರೆ ನೋಡ್ಕೊಳ್ಬೋದು. ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಎಲಿಜಿಬಿಲಿಟಿ ಅಂದರೆ ಅದರದೊಂದು ಕೆಲವೊಂದಷ್ಟು ಪಾಲಿಸಿ ಇದೆ. 6 ಪಾಲಿಸಿ ಇದೆ, ನೀವು ನೋಡ್ಕೊಳ್ಬೋದು. ಕೆಳಗಡೆ ಬಂದ್ಬಿಟ್ಟು 6 ಪಾಲಿಸಿ ಇದೆ. ಈ 6 ಪಾಲಿಸಿ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡ್ಕೊಳ್ಬೋದು ವಾಟ್ ಯು ನೀಡ್ ಟು ಜಾಯಿನ್ ಅಂತ ಇದೆ. ವಾಟ್ ನೀಡ್ ಟು ಜಾಯಿನ್ ಅಂತ ಬಂದ್ಬಿಟ್ಟು ಇದೇನಪ್ಪ, ನೀವು ಮೌಂಟೇಶನ್ ಪಾಲಿಸಿಗೆ ನೀವು ಅಂದರೆ ಮೌಂಟೇಶನ್ಗೆ ನೀವು ಎಲಿಜಿಬಲ್ ಆಗ್ಬೇಕಂದ್ರೆ ಈ ತೆಳಗಡೆ ಕಾಣ್ತಿದ್ರೆ 1,000 ಸಬ್ಸ್ಕ್ರೈಬ್ 4,000 ಪಬ್ಲಿಕ್ ವಾಚ್ ಅವರ್ಸ್ ಇದು ಕಂಪ್ಲೀಟ್ ಆದರೂ ಕೂಡ ವೇಸ್ಟು. ಅದಕ್ಕೆ ಕೆಲವೊಂದಷ್ಟು ಪಾಲಿಸಿ ಇದೆ. ಆ ಪಾಲಿಸಿ ನೀವು ಕಂಪ್ಲೀಟ್ ಮಾಡಿದ ತಕ್ಷಣ ನಿಮಗೆ ಏನಂತ ಬರುತ್ತೆ, ಮೌಂಟೇಶನ್ ಅಪ್ಲೈ ಮಾಡೋ ನಿಮಗೆ ಆಪ್ಷನ್ ಬರುತ್ತೆ. ಈಗ ನಿಮಗೆ ಯಾವ್ದು ಹೇಳ್ತೇನೆ, ಏನೂ ಜಸ್ಟ್ ಇಲ್ಲಿ 6 ಪಾಲಿಸಿ ಕಾಣ್ತದೆ ನೋಡಿ. ವಾಟ್ ಯು ನೀಡ್ ಟು ಜಾಯಿನ್ ಅಂತ ಬಂದ್ಬಿಟ್ಟು ಇಲ್ಲಿ ಕಾಣ್ತಿಲ್ಲ. ಈ 6 ಪಾಲಿಸಿ ಇದೆ. ಟೋಟಲ್ ಈ 6 ಪಾಲಿಸಿ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾನು ನಿಮಗೆ ಮೊದಲನೇ ಪಾಲಿಸಿ ಹೇಳ್ಬಿಡ್ತೀನಿ. ಪ್ರತಿಯೊಬ್ಬರು ಯಾರು ಕೂಡ ಮಿಸ್ ಮಾಡೋದು ಇಂಪಾರ್ಟೆಂಟ್ ನೋಡಲೇಬೇಕು. ಏನಪ್ಪ ಪಾಲಿಸಿ ಅನ್ನೋದು ತುಂಬ ಸಿಂಪಲು ನೋಡ್ಕೊಂಡು ಬಂದ್ಬಿಟ್ಟು ಮೊದಲನೇ ಪಾಲಿಸಿ ಬಂದ್ಬಿಟ್ಟು ಏನಪ್ಪ, ಫಾಲೋ ದಿಸ್ ಯೂಟ್ಯೂಬ್ ಎ ಮೌಂಟೇಶನ್ ಪಾಲಿಸಿ ಅಂತ ಇದೆ. ಅದ್ರ ಜೊತೆಗೆ ಅಂತ ಕೊಟ್ಟು ಅಂದರೆ ಎ ಆಪ್ಷನ್ ಅಂತ ಕೊಟ್ಟು ತೆಳಗೆ ಕೊಟ್ಟಿದ್ದಾರೆ. ದಿಸ್ ಈಸ್ ಅಂತ ಇದ್ದಾರೆ ನೋಡಿ, ಪಾಲಿಸಿ ಆ್ಯಂಡ್ ಅಂದರೆ ಗೈಡ್ಲೈನ್ಸ್ ಆ್ಯಂಡ್ ಅದ್ರ ಜೊತೆ ಮೌಂಟೇಶನ್ ಪಾರ್ಟ್ನರ್ ಪ್ರೋಗ್ರಾಮ್ ಏನಿದೆಲ್ಲ ಇದ್ರ ಪಾಲಿಸಿ ನಾವು ಮತ್ತು ಅದ್ರ ಜೊತೆ ಯೂಟ್ಯೂಬ್ ಅಂದರೆ ಮೌಂಟೇಶನ್ ಪಾಲಿಸಿ ಏನಿದೆ ಅದ್ರ ಜೊತೆ ಗೈಡ್ಲೈನ್ಸ್ ಏನಿದೆ ಅದಕ್ಕೆಲ್ಲ ನಾವು ಏನು ಮಾಡಬೇಕು, ಎಕ್ಸೆಪ್ಟ್ ಪಾರ್ಟ್ನರ್ ಅಗ್ರಿಮೆಂಟ್ ವಿತ್ ಯೂಟ್ಯೂಬ್ ಅಂತ ಇದೆ. ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನಾವು ಏನು ಮಾಡಬೇಕು, ಎಕ್ಸೆಪ್ಟ್ ಮಾಡಬೇಕು. ಈ ಮೌಂಟೇಶನ್ ಪಾಲಿಸಿ ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಅದಕ್ಕೆಲ್ಲ ನಾವು ಎಕ್ಸೆಪ್ಟ್ ಮಾಡಬೇಕು. ಇದು ಮೊದಲನೇ ಪಾಲಿಸಿ ಬಂದ್ಬಿಟ್ಟು ಪ್ರತಿಯೊಬ್ಬರು ನೀವು ಮಾಡಲೇಬೇಕು. ಇಲ್ಲಿ ನೀವು ಓದ್ಕೊಳ್ಳಿ ಎಲ್ಲ ನಿಮ್ಗೆ ಕ್ಲಿಯರಿಗೆ ಒಂದು ಸ್ವಲ್ಪ ಟೈಮ್ ಇದ್ದರೆ ಓದ್ಕೋಬೇಕು. ಇದೆಲ್ಲ ನೀವು ಎಲ್ಲ ಓದ್ಕೊಳ್ಳಿ, ಎಲ್ಲ ನಿಮಗೆ ಗೈಡ್ಲೈನ್ಸ್ ಅಂದರೆ ಯೂಟ್ಯೂಬ್ ಗೈಡ್ಲೈನ್ಸ್ ಪಾಲಿಸಿ ಏನಿದೆ ಅದಕ್ಕೆಲ್ಲ ನಾವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಎಕ್ಸೆಪ್ಟ್ ಮಾಡಬೇಕು. ಇದು ಮೇನ್ ಇಂಪಾರ್ಟೆಂಟ್. ಅಗ್ರಿಮೆಂಟ್ ನಾವು ಮಾಡಲೇಬೇಕು. ಪ್ರತಿಯೊಬ್ಬರು ಕೂಡ ಅಗ್ರಿಮೆಂಟ್ಗೆ ನಾವು ಎಕ್ಸೆಪ್ಟ್ ಮಾಡಬೇಕು. ಇದು ಮೊದಲನೇ ಪಾಲಿಸಿ ಬಂದ್ಬಿಟ್ಟು ಇದೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ಮಾಡಲೇಬೇಕು. ಇನ್ನು ಸೆಕೆಂಡ್ ಪಾಲಿಸಿ ಬಂದ್ಬಿಟ್ಟು ಏನಪ್ಪ ಅಂದರೆ ತುಂಬ ಸಿಂಪಲು ನೋಡಿ, ಲೈವ್ ಇನ್ ಎ ಕಂಟ್ರಿ ನೋಡ್ಕೊಳ್ಬೋದು. ಲೈವ್
ನೋಡ್ಕೊಳ್ಬೇಕು, ತುಂಬ ಸಿಂಪಲ್ ನೋಡಿ. ಲೈವ್ ಇನ್ ಎ ಕಂಟ್ರಿ ರೀಸನ್ ವೇರ್ ದೇ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಈಸ್ ಅವೈಲೇಬಲ್ ಅಂತಿದೆ. ಅವೈಲೇಬಲ್ ಅಪ್ಪ ಇದೇನಪ್ಪ ನೋಡಿ, ಕಂಟ್ರಿ ಅಂದರೆ ನಮಗೆ ಆ್ಯಕ್ಚುಲಿ ಬಂದ್ಬಿಟ್ಟು ಈ ಮೌಂಟೇಶನ್ ಅನ್ನೋ ಒಂದು ಪಾಲಿಸಿ, ಅಂದರೆ ಮೌಂಟೇಶನ್ ಅನ್ನೋ ಒಂದು ಪಾಲಿಸಿ ಅಂದರೆ ಮೌಂಟೇಶನ್ ಇದೊಂದು ಇದೆಲ್ಲ ಫೀಚರ್ಸ್ ಇದು ಯಾವ್ಯಾವ ಕಂಟ್ರಿಯಲ್ಲಿ ಅವೈಲೇಬಲ್ ಇದೆ ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಈಗ ನಾವು ಇಂಡಿಯಾದಲ್ಲಿ ಮಾಡ್ತಾ ಇದ್ದೀವಿ. ಇಂಡಿಯಾ ಕಂಟ್ರಿಯಲ್ಲಿ ಮೌಂಟೇಶನ್ ಪಾಲಿಸಿ ಅವೈಲೇಬಲ್ ಇದೆ, ಮೌಂಟೇಶನ್ ಫೀಚರ್ಸ್ ಅವೈಲೇಬಲ್ ಇದೆ. ಅದ್ರ ಜೊತೆ ನೀವು ಪಾಕಿಸ್ತಾನದಲ್ಲಿ ಕೂಡ ನೀವು ಮಾಡ್ತಾ ಇದ್ದೀರಾ, ಪಾಕಿಸ್ತಾನ ಕೂಡ ಅವೈಲೇಬಲ್ ಇದೆ ಇಲ್ಲ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕು. ಚೈನಾದಿಂದ ನೀವು ಏನಾದರೂ ಯೂಟ್ಯೂಬ್ ಕ್ರಿಯೇಟರ್ಸ್ ವೀಡಿಯೋ ಮಾಡ್ತಾರೆ, ಚೈನಾದಲ್ಲಿ ಮೌಂಟೇಶನ್ ಅವೈಲೇಬಲ್ ಇದೆ ಇಲ್ಲ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕು. ಯಾಕಂದರೆ ನೀವು ಯಾವುದೋ ಒಂದು ಕಂಟ್ರಿಯಿಂದ ಮಾಡಿದರೆ ಆಗಲ್ಲ, ಆ ಕಂಟ್ರಿಯಲ್ಲಿ ಅವೈಲೇಬಲ್ ಇದೆಯಲ್ಲ, ಮೌಂಟೇಶನ್ ಅವೈಲೇಬಲ್ ಆಗುತ್ತಾ ಇಲ್ಲ, ಮೌಂಟೇಶನ್ ಪಾಲಿಸಿ ಇಲ್ಲಿ ಅವೈಲೇಬಲ್ ಇದೆ, ಮೌಂಟೇಶನ್ ಇಲ್ಲಿ ಆಗುತ್ತಾ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಮೇನ್ ಇಂಪಾರ್ಟೆಂಟ್ ಸೆಕೆಂಡ್ ಪಾಲಿಸಿ ಬಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಪ್ರೋಗ್ರಾಮ್ ಇಲ್ಲಿ ಕೊಟ್ಟಿದ್ದಾರೆ ಅವರು, ಪಾರ್ಟ್ನರ್ ಪ್ರೋಗ್ರಾಮ್ ಈಸ್ ಅವೈಲೇಬಲ್. ಈ ಒಂದು ಅಂದರೆ ಈಗ ನಾನು ಪಾಕಿಸ್ತಾನದಲ್ಲಿ ಇದ್ದೀನಿ ಅಂದರೆ ಪಾಕಿಸ್ತಾನದಲ್ಲಿ ಈ ಮೌಂಟೇಶನ್ ಪಾಲಿಸಿ ಅವೈಲೇಬಲ್ ಇದೆಯಾ, ಇದ್ದರೆ ಯಾವುದೊಂದು ಪ್ರಾಬ್ಲಮ್ ಆಗಲ್ಲ, ಮೌಂಟೇಶನ್ ಆನ್ ಆಗುತ್ತೆ. ಇರಲಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಲ್ಲ. ಆಲ್ಮೋಸ್ಟ್ ಎಲ್ಲ ನಮ್ಮ ಕರ್ನಾಟಕದವ್ರು ಪ್ರತಿಯೊಬ್ಬರು ನಮ್ಮ ಇಂಡಿಯಾ ಕಂಟ್ರಿಯಲ್ಲಿ ಇರ್ತಾರೆ, ಎಲ್ಲ ಮೌಂಟೇಶನ್ ಆನ್ ಆಗುತ್ತೆ. ಆದರೆ ಬೇರೆ ದೇಶದಿಂದ ಬೇರೆ ಇದರಿಂದ ಇರ್ತಾರಲ್ಲ, ಅವ್ರಿಗೆ ಈ ಒಂದು ಪ್ರಾಬ್ಲಮ್ ಆಗ್ಬೋದು. ಇಂಡಿಯಾ ಯೂಟ್ಯೂಬ್ ಆಲ್ಮೋಸ್ಟ್ ಎಲ್ಲ ಕಂಟ್ರಿಯಲ್ಲಿ ಇರುತ್ತೆ, ಒಂದೊಂದು ಕಂಟ್ರಿಯಲ್ಲಿ ಇರೋಲ್ಲ ಅಷ್ಟೇ. ಅದ್ರ ಬಟ್ ಇದ್ದರೆ ಅವೈಲೇಬಲ್ ಇದ್ದರೆ ನಿಮ್ಮೊಂದು ಕಂಟ್ರಿಯಲ್ಲಿ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗುತ್ತೆ. ಇದು ಯೂಟ್ಯೂಬ್ ಬಂದುಬಿಟ್ಟು ಸೆಕೆಂಡ್ ಪಾಲಿಸಿ ಬಂದ್ಬಿಟ್ಟು, ಇದು ಪ್ರತಿಯೊಬ್ಬರು ಕೂಡ ನೀವು ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಇದು ಸೆಕೆಂಡ್ ಪಾಲಿಸಿ. ಇನ್ನು ಮೂರನೇ ಪಾಲಿಸಿ ಬಂದ್ಬಿಟ್ಟು ನೋ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಆನ್ ಯೂಟ್ಯೂಬ್ ಚಾನಲ್. ಆ್ಯಕ್ಟಿವ್ ಅಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಆ್ಯಕ್ಟಿವ್ ಚಾನಲ್ ಅಂದರೆ ಸ್ಟ್ರೈಕ್ ಆನ್ ಯೂಟ್ಯೂಬ್ ಚಾನಲ್ ಅಂತಿದೆ. ಏನಪ್ಪ ಅಂದರೆ ಈ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕಲ್ಲಿ ಎರಡು ರೀತಿ ಬರುತ್ತೆ. ಸ್ಟ್ರೈಕ್ ಯಾವತ್ತು ಅಂದರೆ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅಂತ ಬರುತ್ತೆ, ಸೆಕೆಂಡ್ ಬಂದ್ಬಿಟ್ಟು ಕೋಆಪರೇಟಿವ್ ಸ್ಟ್ರೈಕ್ ಅಂತ ಬಂದ್ಬಿಟ್ಟು. ಈ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅಂದರೆ ಇದು ಯಾವತ್ತು ಅಂದರೆ ಯೂಟ್ಯೂಬ್ದವರು ನಿಮಗೆ ಈ ಸ್ಟ್ರೈಕ್ ಅನ್ನೋದು ಕೊಡ್ತಾರೆ. ಇದು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅನ್ನೋದು ಯೂಟ್ಯೂಬ್ನಿಂದ ಬರುತ್ತೆ. ಅದೇ ಸೆಕೆಂಡ್ ಬಂದ್ಬಿಟ್ಟು ಕೋಆಪರೇಟಿವ್ ಸ್ಟ್ರೈಕ್ ಅನ್ನೋಂಥ ಏನಿದೆಲ್ಲ, ಈ ಕೋಆಪರೇಟಿವ್ ಸ್ಟ್ರೈಕ್ ಅನ್ನೋದು ಯೂಟ್ಯೂಬ್ ಕ್ರಿಯೇಟರ್ಸೇ ಕೊಡ್ತಾರೆ. ಯಾಕಂದರೆ ಅವ್ರ ಕ್ಲಿಪ್ಸ್ ಅವ್ರ ವಿಡಿಯೋ ಏನಾದರೂ ಯೂಸ್ ಮಾಡಿದಾಗ ನಿಮಗೆ ಕೋಆಪರೇಟಿವ್ ಸ್ಟ್ರೈಕ್ ಅನ್ನೋದು ಕೊಡ್ತಾರೆ. ಆದರೆ ಬಟ್ ಆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅನ್ನೋದು ಏನಿದೆಲ್ಲ ಅದು ಯೂಟ್ಯೂಬ್ನಿಂದನೇ ಬರುತ್ತೆ, ಯೂಟ್ಯೂಬ್ ಟೀಮ್ನಿಂದನೇ ಬರುತ್ತೆ. ಆದರೆ ಬಟ್ ಈ ಕೋಆಪರೇಟಿವ್ ಸ್ಟ್ರೈಕ್ ಅನ್ನೋದು ಎದರಿಂದ ಬರುತ್ತೆ, ಯೂಟ್ಯೂಬ್ ಕ್ರಿಯೇಟರ್ಸ್ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಅವರೇ ಕೊಡ್ತಾರೆ, ನಮ್ಮಂತ ಯೂಟ್ಯೂಬ್ ಕ್ರಿಯೇಟರ್ಸೇ ಕೊಡ್ತಾರೆ. ಆದರೆ ಬಟ್ ಆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅಂದರೆ ಯಾವ ರೀತಿ ಅಂದರೆ ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಹೇಳ್ಬೇಕಾರೆ, ಈಗ ನೀವು ಯಾವುದಾದ್ರು ಒಂದು ಮಿಸ್ಯೂಸ್ ಕಂಟೆಂಟು ಬೇರೆ ಕಂಟೆಂಟ್ ಆದರೆ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅಂತ ಬರುತ್ತೆ. ಆದರೆ ಬಟ್ ಆ ಸ್ಟ್ರೈಕ್ ಬಂದರೆ ಏನಾಗುತ್ತೆ ಅಂದರೆ ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ, ತುಂಬ ಸಿಂಪಲು. ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಲು 90 ಡೇಸ್ವರೆಗೂ ನೀವು ಯಾವುದೇ ರೀತಿ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಸ್ಟ್ರೈಕ್ ಆ್ಯಕ್ಟಿವ್ ಇರೋವರೆಗೂ ಮಾತ್ರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಮೌಂಟೇಶನ್ ನೀವು ಅಪೀಲ್ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಮೊದಲನೇ ಸ್ಟ್ರೈಕ್ ಬಂದರೆ 90 ದಿನಗಳ ಕಾಲ ಅದು ಆ್ಯಕ್ಟಿವ್ ಇರುತ್ತೆ. 90 ದಿನಗಳ ಕಾಲ ನೀವು ಯಾವುದೇ ಕಾರಣಕ್ಕೂ ಅಪೀಲ್ ಮಾಡೋಕ್ಕಾಗಲ್ಲ. ಇದು ಇಂಪಾರ್ಟೆಂಟ್, ನೀವು ಅರ್ಥ ಮಾಡ್ಕೊಳ್ಳಿ. ಕೋಆಪರೇಟಿವ್ ಸ್ಟ್ರೈಕ್ ಬಂದರೆ ಅದಕ್ಕೇನು ತುಂಬ ಅವಶ್ಯಕತೆ ಇಲ್ಲ, ಕೋಆಪರೇಟಿವ್ ಸ್ಟ್ರೈಕ್ ಬಂದರೆ ನೀವು ಅಪ್ಲೈ ಮಾಡೋದು. ಆದರೆ ಬಟ್ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬಂದರೆ ಏನಾಗುತ್ತೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಅಪೀಲ್ ಮಾಡೋಕ್ಕೆ ಆಗಲ್ಲ. ಅವ್ರು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ, ನೋ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅಂತ ಇರ್ತಾರೆ. ಯಾವುದೇ ಕಾರಣಕ್ಕೂ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ, ನೀವು ಯೂಟ್ಯೂಬರ್ಸ್ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕು ಆ್ಯಕ್ಟಿವ್ ಇರಬಾರ್ದು. ಆ್ಯಕ್ಟಿವ್ ಇದ್ದರೆ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಮಾಡೋದಕ್ಕೆ ಅಂದರೆ ಮೌಂಟೇಶನ್ ಅಪೀಲ್ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಮೌಂಟೇಶನ್ ಅಪೀಲ್ ಮಾಡೋದ್ರೂ ಕೂಡ ಮೌಂಟೇಶನ್ ಆನ್ ಆಗಲ್ಲ. ಇದು ನಿಮಗೆ ಬಂದ್ಬಿಟ್ಟು ಯೂಟ್ಯೂಬ್ ಮೂರನೇ ಪಾಲಿಸಿ. ಇದು ನಿಮ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅನಿಸ್ತಾ ಇದೆ, ಪ್ರತಿಯೊಬ್ಬರು ಎಕ್ಸ್ಪ್ಲೇನ್ ಆಗಿದೆ. ತುಂಬ ಸಿಂಪಲ್. ಕೋಆಪರೇಟಿವಲ್ಲಿ ಎರಡು ವಿಧಾನ, ಒಂದು ಸ್ಟ್ರೈಕಲ್ಲಿ ಎರಡು ವಿಧಾನ. ಯಾವುದೇ ಅಂದರೆ ಕೋಆಪರೇಟಿವ್ ಸ್ಟ್ರೈಕು, ಮತ್ತೊಂದು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕು. ಈ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅನ್ನೋದು ಯೂಟ್ಯೂಬ್ನಿಂದ ಬರುತ್ತೆ. ಅದೇ ಕೋಆಪರೇಟಿವ್ ಸ್ಟ್ರೈಕ್ ಅನ್ನೋದು ಇನ್ನೊಬ್ರು ಕ್ರಿಯೇಟರ್ಸ್ ಕೊಡ್ತಾರೆ. ಏನಾದರೂ ಕ್ಲಿಪ್ಸ್ ಏನಾದರೂ ಯೂಸ್ ಮಾಡಿದ್ರೆ ಅವರೊಂದು ವಿಡಿಯೋ ನಿಮಗೆ ಕೊಡ್ತಾರೆ. ಇದು ತುಂಬ ಇಂಪಾರ್ಟೆಂಟ್. ಈ ರೀತಿ ಇದ್ದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಲ್ಲ ಅಂತ ಅವ್ರು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಾಲ್ಕನೇ ಪಾಲಿಸಿ ಬಂದ್ಬಿಟ್ಟು ಏನಪ್ಪ ಅಂದರೆ ಮೇಕ್ ಸ್ಕ್ವೇರ್ 2 ಸ್ಟೆಪ್ ವೆರಿಫಿಕೇಷನ್ ಈಸ್ ಟರ್ನ್ ಆನ್ ಫಾರ್ ಯುವರ್ ಗೂಗಲ್ ಅಕೌಂಟ್ ಅಂತ ಬಂದ್ಬಿಟ್ಟು. ಇದೇನಪ್ಪ ಅಂದರೆ ನಾನು ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಹೇಳ್ತಾನೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಗೂಗಲ್ ಅಕೌಂಟ್ ಏನಿದೆಲ್ಲ ಅದು 2 ಸ್ಟೆಪ್ ವೆರಿಫಿಕೇಷನ್ ಆನ್ ಆಗಿರಬೇಕು. 2 ಸ್ಟೆಪ್ ವೆರಿಫಿಕೇಷನ್ ಆನ್ ಆಗಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಪ್ಲೈ ಮಾಡೋ ಆಪ್ಷನ್ ಬರಲ್ಲ, ಆಪ್ಷನ್ಸ್ ಆಗಲ್ಲ. 1000 ಸಬ್ಸ್ಕ್ರೈಬರ್ಸ್ 4000 ಪಬ್ಲಿಕ್ ವಾಚರ್ಸ್ ಕಂಪ್ಲೀಟ್ ಆದರೂ ಕೂಡ ನೀವು ಅಪ್ಲೈ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀನಿ, 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡೋಕ್ಕೆ ಬರಲಿಲ್ಲ ಅದ್ರ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ನೋಡಿ ಆನ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ಕೊಳ್ಳಿ, ತುಂಬ ಜನ ಗೊತ್ತಿರಲ್ಲ. ಆದರೆ ಈ 2 ಸ್ಟೆಪ್ ವೆರಿಫಿಕೇಷನಿಂದ ನಮ್ಮ ಅಕೌಂಟ್ ಕೂಡ ಸೇಫ್ ಆಗಿರುತ್ತೆ. ಯಾಕಂದರೆ ನಾವು ಯೂಟ್ಯೂಬ್ನಲ್ಲಿ ಎಷ್ಟೇ ವೀಡಿಯೋ ಅಪ್ಲೋಡ್ ಮಾಡ್ಬೋದು, ಏನೇ ಮಾಡ್ಬೋದು, ಎಷ್ಟೋ ಬೆಳಿಬೋದು. ಆದರೆ ಬಟ್ ಯಾವಾಗ ನಮ್ಮೊಂದು ಅಕೌಂಟಿಗೆ ಯಾಕಾಗುತ್ತೆ ಏನಾಗುತ್ತೆ ನಮ್ಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ
ಯೂಟ್ಯೂಬ್ದವ್ರು ನಮ್ಮ ಸೆಕ್ಯೂರಿಟಿ ಅಂದರೆ ನಮ್ಮ ಸೆಕ್ಯೂರಿಗೋಸ್ಕರ ಏನು ಮಾಡಿದೆ 2 ಸ್ಟೆಪ್ ವೆರಿಫಿಕೇಶನ್ ಅಂತ ಕೊಟ್ಟಿದ್ದಾರೆ ಗೂಗಲ್ ಅಕೌಂಟ್ದವರು. ಅದಕ್ಕೋಸ್ಕರ 2 ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡಲೇಬೇಕು. ನೀವು 2 ಸ್ಟೆಪ್ ವೆರಿಫಿಕೇಶನ್ ಆನ್ ಇರಲಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಮಾಡೋದು ಆನ್ ಅಂದರೆ ಅಪೀಲ್ ಮಾಡೋದಕ್ಕೆ ಸಾಧ್ಯವಾಗ. ಇದು ಬಂದ್ಬಿಟ್ಟು ನಿಮಗೆ 4ನೇ ಪಾಲಿಸಿ ಬಂದ್ಬಿಟ್ಟು. ಇನ್ನು ನೆಕ್ಸ್ಟ್ ಪಾಲಿಸಿ ಬಂದ್ಬಿಟ್ಟು 5ನೇ ಪಾಲಿಸಿ ನೋಡ್ಕೊಳ್ಳಿ. ಯಾವ ಅಡ್ವಾಂಟೇಜ್ ನೋಡಿ ನಾನು ನಿಮ್ಗೆ ತೋರಿಸ್ತಾ ನೋಡಿ. 5ನೇ ಪಾಲಿಸಿ ಬಂದ್ಬಿಟ್ಟು ನೋಡ್ಕೊಳ್ಳಿ. ಏನಪ್ಪ ಅಂದರೆ ಯಾವ ಅಡ್ವಾನ್ಸ್ಡ್ ಫೀಚರ್ಸ್ ಎಕ್ಸೆಸ್ ಆನ್ ಯೂಟ್ಯೂಬ್ ಅಂತ ಇದೆ ನೋಡಿ. ಅಡ್ವಾನ್ಸ್ಡ್ ಫೀಚರ್ಸ್ ಎಕ್ಸೆಸ್ ಇದು ಯಾವಪ್ಪ ಏನಪ್ಪ ಅಂದರೆ ತುಂಬ ಸಿಂಪಲ್ ಆಗಿ ನಿಮ್ಗೆ ತೋರಿಸ್ತೀನಿ. ಫೀಚರ್ಸ್ ಹಿಂಗಂದ್ರೆ ಏನು ಫೀಚರ್ಸ್ ಅಂದರೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ತುಂಬ ಸಿಂಪಲು. ನೀವೇನು ಮಾಡಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕ್ರೋಮಲ್ಲಿ ಡೆಸ್ಕ್ಟಾಪ್ ಸೈಟ್ ಮೂಲಕ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ತೆಗೆದು ಬಂದ್ಬಿಟ್ಟು ಇಲ್ಲಿ ಸೆಟ್ಟಿಂಗ್ಸ್ ಅದೇ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಚಾನಲ್ಸ್ ಅಂತ ಬರುತ್ತೆ. ಚಾನಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲಿಜಿಬಿಲಿಟಿ ಅಂದರೆ ಫೀಚರ್ಸ್ ಎಲಿಜಿಬಿಲಿಟಿ ಅಂತ ಇದೆ. ಇಲ್ಲಿ ನಿಮಗೆ 3 ಫೀಚರ್ಸ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಫೀಚರ್ ಬರುತ್ತೆ. ಸ್ಟ್ಯಾಂಡರ್ಡ್ ಫೀಚರ್ಸ್ ಅಂತ ಬರುತ್ತೆ. ನೋಡಿ ಇಂಟರ್ಮೀಡಿಯೇಟ್ ಫೀಚರ್ಸ್ ಅಂತ ಇರುತ್ತೆ. ನೋಡಿ ಅಡ್ವಾನ್ಸ್ಡ್ ಫೀಚರ್ ಅಂತ ಇರುತ್ತೆ. ಇದರಲ್ಲಿ 3 ಫೀಚರ್ಸ್. ಅದರ ಬಿಟ್ಟು ಲಾಸ್ಟ್ ಒಂದು ಫೀಚರ್ಸ್ ನೋಡಿ ಏನಪ್ಪ ಅಂದ್ರೆ ಫೀಚರ್ಸು ನೋಡಿ ಅಡ್ವಾನ್ಸ್ಡ್ ಫೀಚರ್ಸ್ ಅಂತ ಇದೆಯಲ್ಲ, ಈ ಫೀಚರ್ಸ್ ಎನೇಬಲ್ ಆಗಿರಬೇಕು. ಇದು ಎನೇಬಲ್ ಆಗಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ. ಇದು ನೀವು ಎನೇಬಲ್ ಮಾಡ್ಬೇಕಾದ್ರೆ ಏನು ಮಾಡ್ಕೋ ವೆರಿಫಿಕೇಷನ್ ಅಂತ ಆಗುತ್ತೆ. ಫೇಸ್ ವೆರಿಫಿಕೇಷನ್ ಆಗುತ್ತೆ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕೂಡ ಆಗುತ್ತೆ. ಈ ಮೊದಲನೇ ಫೀಚರ್ಸ್ ಆಟೋಮೆಟಿಕ್ ಆಗುತ್ತೆ. ಸೆಕೆಂಡ್ ಫೀಚರ್ಸ್ ಕೂಡ ಆಟೋಮೆಟಿಕ್ ಆಗುತ್ತೆ. ಈ 3ನೇ ಫೀಚರ್ಸ್ ಕೂಡ ಇದು ಆನ್ ಆಗಿರಬೇಕು. ಪ್ರತಿಯೊಬ್ಬರು ಕೂಡ ಆನ್ ಇರಲೇಬೇಕು. ಮಾನಿಟೈಸೇಷನ್ ಅಪೀಲ್ ಮಾಡೋದಕ್ಕಿಂತ ಮುಂಚೆ ನೀವು ಚೆಕ್ ಮಾಡ್ಕೊಳ್ಳಿ. ಆನ್ ಇದ್ದರೆ ಮಾನಿಟೈಸೇಷನ್ ನೀವು ಅಪೀಲ್ ಮಾಡಿ. ಆನ್ ಇರಲಿಲ್ಲ ಅಪೀಲ್ ಮಾಡ್ಕೊಳ್ಳಿ. ಅದನ್ನ ಆನ್ ಮಾಡ್ಕೊಂಡು ಅಪೀಲ್ ಮಾಡಿ. ಇವ್ರು ಹೇಳ್ತಾ ಇದ್ದಾರೆ ಇದು 3ನೇ ಫೀಚರ್ಸ್ ನಿಮ್ಮದು ಎನೇಬಲ್ ಇರಬೇಕು. ಯೂಟ್ಯೂಬ್ದವ್ರು ಸಜೆಸ್ಟ್ ಮಾಡ್ತಾರೆ. ಎನೇಬಲ್ ಇದ್ದರೆ ಮಾತ್ರ ನೀವು ಮಾಡೋದಕ್ಕೆ ಸಾಧ್ಯತೆ. ಎನೇಬಲ್ ಇರಲಿ ಅಂದರೆ ಮಾಡೋದಕ್ಕೆ ಸಾಧ್ಯವಾಗಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ನೋಡ್ಕೊಳ್ಬೋದು ಅಡ್ವಾನ್ಸ್ಡ್ ಫೀಚರ್ಸ್ ಎಕ್ಸೆಸ್ ಆನ್ ಯೂಟ್ಯೂಬ್ ಅಂತ ತೋರಿಸಿದ್ದಾರೆ. ಅಂದರೆ ಅದು ಆನ್ ಆಗಿರಬೇಕು, ಎನೇಬಲ್ ಆಗಿರಬೇಕು. ಫೀಚರ್ಸ್ ಎನೇಬಲ್ ಇದ್ದರೆ ಮಾತ್ರ ನೀವು ಯೂಟ್ಯೂಬ್ನಿಂದ ದುಡ್ಡು ಮಾಡೋದಕ್ಕೆ ಸಾಧ್ಯವಂತ ಹೇಳಿದ್ದಾರೆ. ಇದು ಬಂದ್ಬಿಟ್ಟು 5ನೇ ನಿಮಗೆ ಪಾಲಿಸಿ. ಇದು ಕಂಪ್ಲೀಟ್ ಮಾಡಲೇಬೇಕು. ಪಾಲಿಸಿ ಪ್ರತಿಯೊಬ್ಬರು ಫಾಲೋ ಮಾಡಲೇಬೇಕು. ಇನ್ನು 6ನೇ ಪಾಲಿಸಿ ಬಂದ್ಬಿಟ್ಟು ಕೊನೆಯ ಪಾಲಿಸಿ ಬಂದ್ಬಿಟ್ಟು ಏನಪ್ಪ ಅಂದರೆ ಯಾವ ಒನ್ ಆಕ್ಟಿವ್ ಆಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಕೌಂಟ್ ಲಿಂಕ್ ಟು ಯುವರ್ ಚಾನಲ್. ಇದು ಏನಪ್ಪ ಅಂದರೆ ತುಂಬ ಸಿಂಪಲು. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾವು ಮಾನಿಟೈಸೇಷನ್ ಅಪೀಲ್ ಮಾಡುವಾಗ 3 ಸ್ಟೆಪ್ ಮಾನಿಟೈಸೇಷನ್ ಅಪೀಲ್ ಮಾಡ್ತೀವಿ. ಅದ್ರ ಬಟ್ ಮಾನಿಟೈಸೇಷನ್ ಅನ್ನಬೇಕಾದ್ರೆ 3 ಸ್ಟೆಪ್ ಇರುತ್ತೆ. 3 ಸ್ಟೆಪ್ ಅಂದರೆ ಅದರಲ್ಲಿ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಇರುತ್ತೆ. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಗೂಗಲ್ ಆ್ಯಡ್ಸೆನ್ಸ್ ಅಂತ ಇರುತ್ತೆ. ಒಂದು ಗೂಗಲ್ ಆ್ಯಡ್ಸೆನ್ಸ್ ಅಂತ ಬಂದ್ಬಿಟ್ಟು. 3ನೇ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂದರೆ ಚಾನಲ್ ರಿವ್ಯೂ ಅಲ್ಲಿ ಹೋಗುತ್ತೆ. ಈ ಸೆಕೆಂಡ್ ಸ್ಟೆಪ್ ಏನಿದಲ್ಲ ಗೂಗಲ್ ಆ್ಯಡ್ಸೆನ್ಸ್, ಅಲ್ಲಿ ಏನಪ್ಪ ಅಂದರೆ ಅವ್ರು ತೋರಿಸ್ತಾ ಇದ್ದಾರೆ ನಿಮ್ಮೊಂದು ಗೂಗಲ್ ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಕ್ರಿಯೇಟ್ ಮಾಡ್ಬೇಕಾದ್ರೆ ಏನೂ ಇಲ್ಲ, ನೀವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕು. ಆಟೋಮೆಟಿಕ್ ಯೂಟ್ಯೂಬ್ದವರು ಕ್ರಿಯೇಟ್ ಮಾಡ್ತಾರೆ. ಅಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಗೂಗಲ್ ಆ್ಯಡ್ಸೆನ್ಸ್ ನಿಮ್ಮ ನೇಮು, ಪರ್ಮನೆಂಟ್ ಅಡ್ರೆಸ್ಸು ಎಲ್ಲ ನೀವು ಹಾಕಬೇಕು. ಅಷ್ಟು ಹಾಕಿದ್ರೆ ಸಾಕು, ಆಟೋಮೆಟಿಕ್ ನಿಮಗೆ ಇದಾಗುತ್ತೆ. ಅವರು ಅದನ್ನೇ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಓನ್ಲಿ ಕ್ರಿಯೇಟ್ ಆ್ಯಡ್ಸೆನ್ಸ್ ಅಕೌಂಟ್ ಅಂದರೆ ಒಬ್ಬರಿಗೆ ಒಂದೇ ಅಕೌಂಟ್ ಇರುತ್ತೆ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟು. ನಿಮ್ಮ ಹತ್ರ ಏನಾದರೂ ಅಕೌಂಟ್ ಈಗಾಗಲೇ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಇದ್ದರೆ ಆ ಅಕೌಂಟ್ ಲಿಂಕ್ ಮಾಡಿ. ಅಂದ್ಬಿಟ್ಟು ಇನ್ನೊಬ್ಬರ ಅಕೌಂಟ್ ಅಂದರೆ ಇನ್ನೊಬ್ಬರ ನೇಮಲ್ಲಿ ನಿಮ್ಮ ಫಾದರ್, ನಿಮ್ಮ ಮದರ್ ಅವ್ರ ನೇಮಲ್ಲಿ ಕೂಡ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಒಬ್ಬ ವ್ಯಕ್ತಿಯಿಂದ ಒಂದೇ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಇರುತ್ತೆ. ಅದಕ್ಕೋಸ್ಕರ ಅವ್ರು ಕ್ಲಿಯರ್ ಹೇಳ್ತಾ ಇದ್ದಾರೆ. ಏನಪ್ಪ ಅಂದರೆ ಅಕೌಂಟ್ ಲಿಂಕ್ ಅಂದರೆ ನೀವು ಯೂಟ್ಯೂಬ್ಗೆ ಏನು ಮಾಡಬೇಕು, ನಿಮ್ಮ ಗೂಗಲ್ ಆ್ಯಡ್ಸೆನ್ಸ್ ಲಿಂಕ್ ಮಾಡ್ಬೇಕಾದ್ರೆ ಅಲ್ಲಿ ಅಪೀಲ್ ಮಾಡುವಾಗ ನಿಮಗೆ ಲಿಂಕ್ ಹೋಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಅಲ್ಲಿ ನೀವು ID ಪ್ರೂಫ್ ಎಲ್ಲ ಹಾಕಿದ ತಕ್ಷಣ ಆಟೋಮೆಟಿಕ್ ಗೂಗಲ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಇಷ್ಟು ನೋಡಿ ತುಂಬ ಸಿಂಪಲ್. ಇಷ್ಟು ಮಾಡಿದರೆ ನಿಮ್ಮೊಂದು ಚಾನಲ್ ರಿವ್ಯೂ ಎಲ್ಲ ಹೋಗುತ್ತೆ. ರಿವ್ಯೂ ಆದ ತಕ್ಷಣ ಆಟೋಮೆಟಿಕ್ ಮಾನಿಟೈಸೇಷನ್ ಆಗುತ್ತೆ. ನಾನು ನಿಮಗೆ ಹೇಳಿದಿನ ಈ 6 ಪಾಲಿಸಿ, ಇದರಲ್ಲಿ 6 ಪಾಲಿಸಿ ನೀವು ಎಲ್ಲ ಪ್ರತಿಯೊಂದು ಕೂಡ ಫಾಲೋ ಮಾಡಲೇಬೇಕು. ಫಾಲೋ ಮಾಡಲಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಆಗಲ್ಲ. 1000 ಸಬ್ಸ್ಕ್ರೈಬರ್ಸು 4000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆದರೂ ಕೂಡ ವೇಸ್ಟು. ನಾನು ನಿಮಗೆ ಹೇಳ್ತೀನಿ, ಈ 6 ಪಾಲಿಸಿ ನೀವು ಕಂಪ್ಲೀಟ್ ಆದ ತಕ್ಷಣ ನಿಮಗೆ ತೆರಡಾಗ್ಬಿಟ್ಟು ಇಲ್ಲಿ ಮಾನಿಟೈಸೇಷನ್ ಅಪ್ಲೈ ಅನ್ನೋ ಒಂದು ಫೀಚರ್ಸ್ ಬರುತ್ತೆ. ಆವಾಗ ನೀವು ಅಪ್ಲೈ ಮಾಡಿ ಮಾನಿಟೈಸೇಷನ್ ಆನ್ ಮಾಡ್ಕೊಂಡು ಆರಾಮಾಗಿ ಯೂಟ್ಯೂಬ್ನಿಂದ ದುಡ್ಡು ಮಾಡೋದಕ್ಕೆ ಸಾಧ್ಯತೆ. ಅಲ್ಲಿವರೆಗೆ ದುಡ್ಡು ಮಾಡೋದಕ್ಕೆ ಸಾಧ್ಯವಾಗಲ್ಲ. ಇನ್ನೊಂದು ಜಸ್ಟ್ ನಾನು ನಿಮಗೆ ಈಗ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡೋದು ಪ್ರತಿಯೊಬ್ಬರು ಕೂಡ. ಇದು ಹೇಳಿದ್ನಲ್ಲ, ಇದೆಲ್ಲ ಯೂಟ್ಯೂಬನ್ನು ಮೊದಲೇ ಮುಟ್ಬಿಟ್ಟು ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ಇದೆಲ್ಲ ಯೂಟ್ಯೂಬ್ ಆರ್ಟಿಕಲ್ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಪ್ರತಿಯೊಬ್ಬರಿಗೆ ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ಈ ಪಾಲಿಸಿ ಏನಿದೆಲ್ಲ 6 ಪಾಲಿಸಿ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಲೇಬೇಕು ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸಿ ಮುಂಚೆ ಪ್ರತಿಯೊಬ್ಬರಿಗೆ ಹೇಳ್ತಾನೆ ತುಂಬ ಶೆಕೆ ಆಗ್ತದೆ. ಅದಕ್ಕೋಸ್ಕರ ಪ್ಲೀಸ್ ನನ್ನ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಪ್ರತಿಯೊಬ್ಬರು ಕೂಡ ಹೇಳ್ತಾನೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ. ಇದಕ್ಕೋಸ್ಕರ ಒಂದು ಲೈಕ್ ಮಾಡಿ, ಚಿಕ್ಕದೇ ಕಮೆಂಟ್ ಯಾಕೆಂದ್ರೆ ಇವತ್ತು ಮೋಸ್ಟ್ಲಿ ಪ್ರತಿಯೊಬ್ಬ ಗಂಟೆಗೆ ಸ್ಪ್ಯಾನ್ ಬರ್ಸ್ ಎಲ್ಲರೂ ಕೂಡ ಜೈ ನಂದ ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೆ ಬಾಯ್.